ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹಬ್ಬದ ಸೀಸನ್ ಬಂದೇ ಬಿಟ್ಟು. ಹಬ್ಬ ಅಂದಮೇಲೆ ಸ್ವೀಟ್ಸ್ ಇಲ್ಲದೆ ಆಗುತ್ತಾ? ಹಾಗಂತ ಮನೆಯಲ್ಲೇ ಕೂತು ಸ್ವೀಟ್ಸ್ ಮಾಡೋಣ ಅಂದರೆ ಟೈಮ್ ಇಲ್ಲ. ಹೊರಗಡೆ ಹೋಗಿ ಸ್ವೀಟ್ಸ್ ತರೋಣ ಅಂದರೆ ಅದು ಯಾವಾಗ ಮಾಡಿರ್ತಾರೋ ಏನೋ. ಅದಕ್ಕೆ ನಾವಿವತ್ತೊಂದು ಹೊಸ ಜಾಗನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಇದು ಮನೆಯಷ್ಟೇ ಟೇಸ್ಟಿ, ಮನೆಯಷ್ಟೇ ಹೆಲ್ದಿ, ಮನೆಗಿಂತಲೂ ಜಾಸ್ತಿ ವೆರೈಟಿ. ಏನಪ್ಪ ಇವಳು ಮನೆ ಅಂತ ಜಾಸ್ತಿ ಬಿಲ್ಡಪ್ ಕೊಡ್ತಿದ್ದಾಳೆ ಅನ್ಕೊಂಡ್ರ? ಒಂದಲ್ಲ ಎರಡಲ್ಲ 20ಕ್ಕೂ ಜಾಸ್ತಿ ಫ್ಲೇವರ್ಗಳಲ್ಲಿ ಹೋಳಿಗೆ ಸಿಗುವಂಥ ಔಟ್ಲೆಟ್ ಭಾಸ್ಕರ್ಸ್ ಮನೆ ಹೋಳಿಗೆ. ಭಾಸ್ಕರ್ಸ್ ಮನೆ ಹೋಳಿಗೆ ಹೇಗಿದೆ, ಇಲ್ಲಿಯ ಹೋಳಿಗೆಯ ಟೇಸ್ಟ್ ಹೇಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ನಾವು ಇಲ್ಲಿ ಭಾಸ್ಕರ್ಸ್ ಮನೆ ಹೋಳಿಗೆ ನಡೆಸ್ತಾ ಇದ್ದೀವಿ ಮಂಗಳೂರಲ್ಲಿ. ಇದರದ್ದು ಓನರ್ ಭಾಸ್ಕರ್ ಅಂತ ಬೆಂಗಳೂರಲ್ಲಿದ್ದಾರೆ ಇವರು. ನಮ್ಮ ಮಂಗಳೂರಿನಲ್ಲಿ 2 ಔಟ್ಲೆಟ್ ಇದೆ, ಒಂದು ಬೆಂದ್ರವೇಲಲ್ಲಿ, ಇನ್ನೊಂದು ಕಾರ್ ಸ್ಟ್ರೀಟಲ್ಲಿ. ನಮ್ಮದು ಟೋಟಲ್ 14 ಬ್ರಾಂಚ್ ಇದೆ. 9 ಬೆಂಗಳೂರಲ್ಲಿ, 2 ಹುಬ್ಳಿಯಲ್ಲಿ, 1 ಬಾಂಬೆಯಲ್ಲಿ, 2 ಮಂಗಳೂರಲ್ಲಿ. ಟೋಟಲ್ 14 ಬ್ರಾಂಚ್ ಇದೆ. ನಮ್ಮದಲ್ಲಿ ಏನಂದರೆ ನಾವು ವೆರೈಟೀಸ್, ಹೋಳಿಗೆದು ವೆರೈಟೀಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಿಮಗೆ ಯಾವುದರಲ್ಲೂ ಎಸೆನ್ಸ್ ಇಲ್ಲ, ನಾವು ಹೈಜೀನಿಗೆ ಪ್ರಯಾರಿಟಿ ಕೊಡ್ತಾ ಇದ್ದೀವಿ. ಯಾಕಂದರೆ ಈ ಟೈಮಲ್ಲಿ ಇರುವಾಗ ನಮಗೆ ಹೈಜೀನ್ ತುಂಬ ಪ್ರಯಾರಿಟಿ ಕೊಟ್ಟು ಅದು ನಮ್ಮದು ಇದರಲ್ಲಿ ಜಾಸ್ತಿ ಕೇರ್ಫುಲ್ಲಾಗಿ ಮಾಡ್ತಾಯಿದೆ. ಯಾಕಂದರೆ ನಾವು ಯಾವುದಿದ್ರೂ ಕೂಡ ಎಲ್ಲ ಟ್ರಾನ್ಸ್ಪರೆಂಟ್ ಇಟ್ಟು ಮಾಡ್ತಾ ಇದ್ದೀವಿ. ನಮ್ಮ ಹುಡುಗರು ಇಲ್ಲಿ ಲೈವ್ ಕಾನ್ಸೆಪ್ಟ್ ಮಾಡ್ತೀವಿ. ಯಾಕಂದರೆ ಜನರು ಇದನ್ನು ನೋಡಬೇಕು, ಇದರಲ್ಲಿ ಏನಾಗ್ತಿದೆ, ಯಾವುದು ಆಗ್ತಿದೆ ಅಂತೆಲ್ಲ ಕ್ಲಿಯರಾಗಿ ಗೊತ್ತಾಗಬೇಕು. ಎಲ್ಲ ಇದರಲ್ಲಿ ನಾವು ಪ್ಯೂರ್ ಇದು ಮಾಡಿ ಫ್ರೂಟ್ಸನ್ನೇ ಪೇಸ್ಟ್ ಮಾಡಿ ಅದನ್ನು ನಾವು ಹೂರ್ಣ ಮಾಡಿ ಹೋಳಿಗೆ ತಯಾರಿಸ್ತೀವಿ. ಇದು ನಮ್ಮಲ್ಲಿ 23 ವೆರೈಟೀಸ್ ಆಫ್ ಹೋಳಿಗೆ ಇದೆ. ಅದರೊಟ್ಟಿಗೆ ನಮ್ಮ ಹತ್ರ ಕಾಂಡಿಮೆಂಟ್ಸ್ ಕೂಡ ಇದೆ. ಅದರಲ್ಲಿ ಚಟ್ನಿ ಪುಡಿ ಆಗಲಿ, ಸಾಂಬಾರು ಪುಡಿ ಆಗಲಿ, ಉಪ್ಪಿನಕಾಯಿ ಆಗಲಿ, ಇದರಲ್ಲೆಲ್ಲ ವೆರೈಟೀಸ್ ಇದೆ. ನಾವೇನು ಮಾಡಿದೆ ಅಂದರೆ ಖಾಲಿ ಮಂಗಳೂರಾಗಲಿ ಬೆಂಗಳೂರಾಗಲಿ ಈಗ ಯಾವುದಾದ್ರೂ ಒಂದು ಕಡೆಯಲ್ಲಿ ನಾವು ಅದಕ್ಕೆ ಸೀಮಿತವಾಗಿ ಇಡಲಿಲ್ಲ, ವೆರೈಟೀಸ್ ಆಗಿ ಮಾಡಿದ್ವಿ. ಅದು ಮಹಾರಾಷ್ಟ್ರೀಯನ್ ಬಾಕರ್ವಾಡಿ ಆಗಲಿ, ಆಂಧ್ರದ್ದು ಪೂತರೇಕುಲು ಆಗಲಿ, ಹೀಗೆ ಎಲ್ಲ ಥರದ್ದು ವೆರೈಟೀಸ್. ನಮ್ಮದ್ರಲ್ಲಿ ಯಾವುದು ಯೂಸ್ಡ್ ಆಯಿಲ್ ಯೂಸ್ ಮಾಡಲ್ಲ ನಾವು. ನಮ್ಮ ಹೇಳಿದಾಗೆ ಹಬ್ಬ ತಪ್ಪಿದ್ರೂ ನಮ್ಮದು ಹೋಳಿಗೆ ತಪ್ಪಲ್ಲ. ನಮ್ಮ ಮಂಗಳೂರಲ್ಲಿ ತುಂಬ ಸ್ವೀಟ್ ಲವರ್ಸ್. ಆ ಮಂಗಳೂರಲ್ಲಿ ಸ್ವೀಟ್ಸ್ ಮತ್ತು ಕೂಡ ವೆರೈಟೀಸ್ ಸಿಕ್ಕಿತ್ತಂದರೆ ಅದರದ್ದೊಂದು ಅವರಿಗೆ ಒಂದು ಇದೇ ಬೇರೆ. We are regular customers of Bhaskars Mane Holige. Here we get 20 varieties of holige. In that I love jackfruit, badam and chocolate, that too or 10 tasty ones. जैकफ्रूट का लेते हैं, दाल का लेते हैं, कोकोनट का लेते हैं. तो बहुत अच्छा है, वो गरम गरम लेके जाता खाने में बहुत मज़ा आता है. पूरा नीट एंड क्लीन है, वो सर्विस अच्छा है. ಭಾಸ್ಕರ್ ಮನೆ ಹೋಳಿಗೆ ಅಂತ ನಾವು ಇಲ್ಲಿ ಬಂದು ತುಂಬ ಚೆನ್ನಾಗಿದೆ, ಕ್ಲೀನ್ನೆಸ್ ಚೆನ್ನಾಗಿದೆ. ಇಲ್ಲಿ ಶುಗರ್ಲೆಸ್ ಹೋಳಿಗೆ ತಗೊಳ್ಳೋಕ್ಕೆ ಅಂತ ಬಂದಿದ್ದು. ತುಂಬ ಚೆನ್ನಾಗಿದೆ, ನೀಟ್ನೆಸ್ಸು ಕ್ಲೀನ್ನೆಸ್ಸು ತುಂಬ ಚೆನ್ನಾಗಿದೆ. ಒಳ್ಳೆ ಹೋಳಿಗೆ ಇದೆ ಇವ್ರದ್ದು, ಭಾರಿ ಟೇಸ್ಟ್ ಇದೆ. ಪ್ಲಸ್ ಜಾಕ್ ಫ್ರೂಟ್ ಒಂದು ಸ್ವಲ್ಪ ನಮಗೆ ಒಂದು ಫೇವ್ರೆಟ್ ಆಗಿದೆ. ಮತ್ತು ಎಲ್ಲ ಐಟಮ್ ಕೂಡ ಇಲ್ಲಿ ದೊರೀತದೆ, ಬಟ್ ಹೋಳಿಗೆಯಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿದೆ. ಹೋಳಿಗೆ ಅನ್ನೋದು ನಮ್ಮದೊಂದು ಟ್ರೆಡಿಷನ್. ಇದರಲ್ಲಿ ನಾರ್ಮಲಿ ಆಗಿ ನಮಗೆ ಕೊಕೊನಟ್ ಹೋಳಿಗೆ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ದಾಲ್ ಹೋಳಿಗೆ ಅಂತ ಇರುತ್ತೆ. ಭಾಸ್ಕರ್ ಅವರು ಇದನ್ನು ಒಂದು ಸ್ಟೆಪ್ ಮುಂದೆ ಕೊಂಡು ಹೋಗಿ ಎಲ್ಲ ಟೈಪ್ದು ವೆರೈಟೀಸ್ ಮಾಡಲಿಕ್ಕೆ ಇದು ಮಾಡಿದರು. ಅದು ಕೋವಾ ಹೋಳಿಗೆ ಆಗಲಿ, ಈಗ ಸ್ಪೆಷಲಾಗಿ ಜಾಕ್ ಫ್ರೂಟ್ ಹೋಳಿಗೆ ಆಗಲಿ, ಬಾದಾಮ್ ಹೋಳಿಗೆ ಆಗಲಿ, ವೆರೈಟೀಸನ್ನು ತಂದು ನಮ್ಮ ಜನರಿಗೆಲ್ಲ ಇದನ್ನೊಂದು ಟೇಸ್ಟ್ ಮಾಡಲಿಕ್ಕೆ ಇದು ಮಾಡಿದರು. ಜನರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಜನರು ನಾವು ಕಾರ್ ಸ್ಟ್ರೀಟಲ್ಲಿ ತುಂಬ ಸಕ್ಸಸ್ಫುಲ್ ಆದ್ದರಿಂದ ನಾವು ಬೆಂದರು ಇಲ್ಲಿಗೆ 2nd ಬ್ರಾಂಚ್ ಓಪನ್ ಮಾಡಿದ್ದೀವಿ. ಜನರ ಸಪೋರ್ಟು, ಯಾಕೆಂದರೆ ನಾನು ಹೇಳಿದಾಗೆ ನಮ್ಮದರಲ್ಲಿ ಯಾವುದರಲ್ಲಿ ಕೂಡ ಎಸೆನ್ಸ್ ಇಲ್ಲ. ನಮ್ಮದರಲ್ಲಿ ಯಾವುದಿದ್ರೂ ಕೂಡ ಪ್ಯೂರ್ 80% ರವಾ ಯೂಸ್ ಮಾಡ್ತೀವಿ. ಜನರಿಗೆ ಒಂದು ಡಿಫ್ರೆಂಟ್ ಆಗಿ ಟೇಸ್ಟ್ ಸಿಗುತ್ತೆ. ನೀವು ವೀಕ್ಷಿಸುವವರು ಕೂಡ ಬನ್ನಿ, ನೀವೊಮ್ಮೆ ಟೇಸ್ಟ್ ಮಾಡಿ ನೋಡಿ ನಮ್ಮನ್ನು ಆಶೀರ್ವಾದಿಸಿ. ನಾನಂತೂ ಈ ಹಬ್ಬವನ್ನು ಸಿಹಿ ತಿಂತ ಆಚರಿಸ್ತಿದ್ದೀನಿ. ನಿಮಗೂ ಕೂಡ ಸಿಹಿ ತಿನ್ಬೇಕಾ? ಹಾಗಾದ್ರೆ ಬನ್ನಿ ಭಾಸ್ಕರ್ಸ್ ಮನೆ ಹೋಳಿಗೆಗೆ. ಕ್ಯಾಮರಾ ಪರ್ಸನ್ ವಿನಿಶಾ ಜೊತೆ ಕೀರ್ತನ ಶೆಟ್ಟಿ, ಆಳ್ವಾಸ್ ನಿಷ್ಠ, ಮಂಗಳೂರು.